ಎಲೆಕ್ಷನ್ ಫ್ರಾಡ್ ಆಗಿದ್ದಿಲ್ಲ, ನಿಮ್ಮ ಪರಕ್ಕೆ ಎಲೆಕ್ಷನ್ ಫ್ರಾಡ್ ಆಗಿದ್ದಿಲ್ಲ. ನೀವು ಅಗಲಾಲ್ ಎಸ್ಸಿಲಿ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ, ಲಾಸ್ಟ್ ವೀಕು ಕೇಳ್ತೀರಿ, ಪ್ರತಿ ಟೈಮ್ ಕೇಳ್ತೀರಿ, ಅದೇ ಏಜೆಂಡೇನಾ? ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್, ನಮ್ಮದು ಕೂಡ ನೀವು ಯು ಶುಡ್ ಆಲ್ಸೋ ಹ್ಯಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡಬೇಕು. ಪ್ರತಿ ಟೈಮ್ ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಯಾಕೆ ಕೇಳ್ತೀರಿ? ವಿ ಹ್ಯಾವ್ ಬಿನ್ ಟೆಲಿಂಗ್ ಎನಿಥಿಂಗ್ ಇಸ್ ಹೈ ಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಆನ್ ಇಟ್. ಹೌ ಮೆನಿ ಟೈಮ್ಸ್ ಯು ವಾಂಟ್ ಆಸ್ ದ ಸೇಮ್ ಕ್ವಶನ್? ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಟು ಆಸ್ಕ್ ಮಿ ದಿಸ್ ಕ್ವಶನ್ಸ್ ಬಿಕಾಸ್ ಐ ಹ್ಯಾವ್ ಬಿನ್ ಆನ್ಸರಿಂಗ್ ಸೋ ಮೆನಿ ಟೈಮ್ಸ್. ಬೇರೆ ಜನರನ್ನು ಕೇಳ್ರಿ. ಅಲ್ಲ, ಪ್ರಧಾನಮಂತ್ರಿಯವರು ಎಲ್ಲಿದ್ದರು ಬ್ಲಾಸ್ಟ್ ಆದಾಗ? ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯಿತು? ಅಲ್ಲ, ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ? ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ? ಹಾಂ, ಎಲ್ಲಿದ್ದರು? ಭೂಟಾನಾಗಿದ್ದರು. ಮತ್ತು ಬ್ಲಾಸ್ಟ್ ಆದಮೇಲೆ ವಾಪಸ್ ಬರ್ಬೋದಲ್ಲ, ಯಾಕೆ ಬರಲಿಲ್ಲ? ಇದು ಯಾಕೆ ಬಿ ಜೆ ಪಿ ಮುಖಂಡರು ಕೇಳಲ್ಲ ನೀವು? ಇದನ್ನ ಕೇಳಬಾರ್ದಾ? ಈ ಇಂಥವು ಯಾವ ವಿಷಯಗಳು ಕೇಳಬೇಡ್ರಿ, ಇಂಥವನ್ನೇ ಕೇಳ್ಕೊಂತ ಕುಂತ್ರೆ ಹೆಂಗ್ರಿ ಅರ್ಥ ಇದು? ವೆನ್ ಬ್ಲಾಸ್ಟೆಡ್ ಹ್ಯಾಪೆಂಡ್ ಅಲ್ಲಿದ್ದರು ಅವರು, ಹೋಗಲಿ ವಾಪಸ್ಸನ್ನು ಬರ್ಬೇಕು. ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜಂದು ಬರ್ತಡೇ ಮುಗಿಸ್ಕೊಂಡು ಇಂಥವು ಯಾವ ಕೇಳೋದೇ ಬೇಡ ನಮಗೆ ದೇಶದಲ್ಲಿ. ಹೋಲ್ ಬಿಹಾರ್ ಎಲೆಕ್ಷನ್ ಇಸ್ ಎ ಮಾಕ್ಡ್ ಅಪ್ ಮೆಸ್, ಫ್ರಾಡ್ ಆಗಿದೆ. ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡೋಂಗಿಲ್ಲ. ಹೋಗಿ ಬಿ ಜೆ ಪಿಯವ್ರು ಕೇಳ್ರಿ, ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರ? ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಇಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು. ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು, ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಭಾಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು. ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡ್ಬೋದು. ಮೋಸ ಮಾಡಿ ಗೆಲ್ಲೋದ್ರಿಗೆ ಏನು ಭಾಳ ದೊಡ್ಡ ಸನ ಇದೆ ಇದರಲ್ಲಿ? ಯಾರು ಹೇಳಿದ್ರು? ಅವ್ರಿಗೆ ಓದ್ಕೊಂಡು ಕೇಳ್ರಿ, ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ದಯಮಾಡಿ ಕೇಳ್ಕೊಂಡು ಕೇಳ್ರಿ. ಜಗದೀಶ್ ಶೆಟ್ಟರ್ ಸಾಹೇಬರು ಭಾಳ ಬುದ್ಧಿವಂತರಿದ್ದಾರೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟ್ನಲ್ಲಿ ಯಾಕೆ ಡಿಸಿಷನ್ ತೊಗೊಂಡ್ರು? ಮತ್ತು ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರೀತಾನೆ ಸುಪ್ರೀಂ ಕೋರ್ಟಿಗೆ? ನಿಮಗೆ ಪವರ್ಸ್ ಇಲ್ಲ ಅಂತ ಬರೆಯಲ್ವಾ? ಬರ್ದಾರಿಲ್ಲ ಅವ್ರಿಗೆ, ಬರ್ದಾರಿಲ್ರಿ. ಮತ್ತು ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನರ್ ಯಾಕೆ ವಾಲಂಟಿಯರ್ ರಿಸರ್ವೇಷನ್ ಕೊಟ್ಟ? CJ ಕೂಡ CJ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಅಂತ ಎದಕ್ಕೆ ತೆಗೆದ್ರು? ಕಾರಣ ಏನಂತೆ? ಮತ್ತು ನೀವು ಕೇಳಬೇಕಲ್ಲ ಅದು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ. ಸರ್, ಈಗ CM ಅವರು ಡೆಲ್ಲಿಗೆ ಹೋಗಿದ್ರು, 5 ಮೇನ್ ಬೇಡಿಕೆಗಳಿಟ್ಟಿದ್ರು. ಯಾವ ರೀತಿ ಸ್ಪಂದನೆ? ಎಷ್ಟು ಫಾಸ್ಟ್ ಆಗಿದೆ ಅಷ್ಟು ಫಾಸ್ಟ್ ಓಟ್ ಚೋರಿ ಆಗಿದೆ ಅದನ್ನ ಕಟ್ ಮಾಡ್ತಾರೆ. ಏನು ಚೋರಿ ರೀ? ಅವ್ರು ಏನು ಬಿ ಜೆ ಪಿಯವ್ರು ಏನು ನಡೀತೈತೆ ಹೇಳ್ರಿ? ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನು ಮಾಡೋಕ್ಕಾಗ್ತೈತೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನು ಮಾಡ್ಬೇಕಾಗ್ತೈತೆ ಹೇಳ್ರಿ? ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಹೋಲಿ ಬಿಡ್ರಿ, ಕಾನ್ಷಿಯಸ್ ನಮಗೂ ಇಲ್ವಾ? ಎಲ್ಲರಿಗೂ ಕಾನ್ಷಿಯಸ್ ಇದೆ ಅಲ್ರಿ? ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನು ಓವರ್ಲ್ಯಾಪ್ ಮಾಡೋದು, ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನಂಗೆ ತೋರಿಸ್ತಕ್ಕಂಥದ್ದು ಆಯಿತು. ಬ್ಯಾಲೆಟ್ ಕೌಂಟಿಂಗ್ ಆಗಿದೆ. ಯಾವುದು? ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗತ್ತೆ. ಬ್ಯಾಲೆಟ್ ಕೌಂಟಿಂಗ್ನಲ್ಲಿ 158 160 ಸೀಟು ಬಿ ಜೆ ಪಿಗೆ ಮೈನಸ್ ಇದೆ. ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ, ಪೋಸ್ಟಲ್ ಬ್ಯಾಲೆಟ್ನಲ್ಲಿ 158 160 ಸೀಟು ಬಿ ಜೆ ಪಿ ಹಿನ್ನಡೆ ಇದೆ. ಅದನ್ನು ಒಂದು ಇಂಡಿಕೇಶನ್ ತೊಗೋಬೋದಲ್ವಾ? ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ. ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು 23% RJD ಬಂದಿದೆ, 25 ಸೀಟು. ಬಿ ಜೆ ಪಿ ಕೇವಲ 20% ವೋಟ್ ಶೇರ್ ಬಂದು 90 ಸೀಟು. 25 ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ನಲ್ಲಿ ಮಾಡಿದ ನಂತರ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಾ? ಹೋಗಲಿ, ಅವ್ನು ಪಾಸ್ವಾನ್ ಕ್ಯಾಂಡಿಡೇಟು. ಅವನು ಲಾಸ್ಟ್ ಟೈಮ್ 134 ಸೀಟ್ನಲ್ಲಿ ನಿಂತ್ಕೊಂಡು 5.7% ವೋಟ್ ಶೇರು. ಈ ಟೈಮ್ ಕೇವಲ ಬರೀ 27 ಸೀಟ್ನ ನಿಂತ್ಕೊಂಡು 5% ವೋಟ್ ಶೇರ್ ಬರ್ತದೆ. ಯಾರು ಕೇಳಿಲ್ಲನ್ರಿ ಇವೆಲ್ಲ ನಾವು? ಈ ಬಿ ಜೆ ಪಿಗೆ ಯಾರು ನೀವು ಕೇಳಲ್ವಾ? ಕೇಳ್ರಿ ಹೋಗಿದ್ದಾನೆ ಹೆಂಗ್ರಿ ಆಯಿತು ಅಂದರೆ ಏನು ಅರ್ಥ? 134 ಸೀಟ್ನ ನಿಂತ್ಕೊಂಡ್ರೆ ಪುಣ್ಯಾತ್ಮ 5.7% ವೋಟ್ ಶೇರ್ ತೊಗೊತಾನೆ. ಈ ಟೈಮ್ ಕೇವಲ ಬರೀ 27 ಸೀಟ್ನ ಕಂಟೆಸ್ಟ್ ಮಾಡ್ತಾನೆ, 5.5 ವೋಟ್ ಶೇರ್ ಇದೆ. ಹೆಂಗ್ರಿ ಸಾಧ್ಯ ಇದು? ಅದೇ ನಾವು ಪರ್ಸೆಂಟೇಜ್ ಆಫ್ ವೋಟ್ ಶೇರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೋಲಿಂಗ್ ಅಲ್ಲ. ಅದೇ ನಾವು ಕೇಳ್ತಿರೋದು. ನೀವು ಅವನಿಗೆ ಕೇಳಬೇಕೀಗ, ನಮ್ಮನ್ನು ಕೇಳೋದಲ್ಲ. 134 ಸೀಟ್ನಾಗ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ್ರೆ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ನೀವು ಯೂಶಲಿ ಏನಾಗುತ್ತೆ, ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸಲ್ಲಿ ನಿಂದಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ.
ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹೆಂಗೆ ಜಾಸ್ತಿ ಆಗುತ್ತೆ? ಅರ್ಥನೇ ಆಗಿಲ್ಲ ನಮಗೆ.